ವಿದ್ಯಾರ್ಥಿಗಳೇ, ಇವತ್ತು ವಿದ್ಯುತ್ ಶಕ್ತಿ ಅನ್ನುವಂತಹ ಒಂದು ಕಾಂಪ್ಲಿಕೇಟೆಡ್ ಚಾಪ್ಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕೆ ನಾ ಇದು ಕಾಂಪ್ಲಿಕೇಟೆಡ್ ಅಂತ ಹೇಳಾಕತ್ತೀನಿ ಅಂತಂದ್ರೆ, ಇದ್ರೊಳಗೆ ನಿಮಗೆ ಅನೇಕ ಹೊಸ ಶಬ್ದಗಳು ಬರ್ತಾವ, ಸೂತ್ರಗಳು ಬರ್ತಾವ, ಸಂಕೇತಗಳು ಬರ್ತಾವ, ಲೆಕ್ಕಗಳು ಬರ್ತಾವ. ಹೀಗಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಚಾಪ್ಟರ್ ಜಟಿಲ ಅನ್ನಿಸ್ತತಿ ಮತ್ತು ಪರೀಕ್ಷೆಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬಿದ್ದರೆ ಮಕ್ಕಳು ಇದಕ್ಕೆ ಉತ್ತರಿಸಾಕ ಅಸಮರ್ಥರಾಗಿ ಅಂಕಗಳನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ಈ ಒಂದು ಪಾಠವನ್ನ ಸುಲಭ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಹೀಗಾಗಿ ಈ ಪಾಠದಲ್ಲಿ ಮೊದಲು ಬರುವಂತಹ ಒಂದು ವಿಷಯ ಏನು ಅಂತಂದ್ರೆ ಅದು ಆವೇಶ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಲ್ಲಿ ಬರ್ತತಿ. ಹಂಗಾರೆ ಆವೇಶ ಅನ್ನುವಂತಹ ಒಂದು ಸಂಗತಿಯನ್ನ ನಾವು ಕ್ಯೂ ಅಕ್ಷರದಿಂದ ಇಲ್ಲಿ ಸೂಚನೆ ಮಾಡ್ತೀವಿ. ಇಲ್ಲಿ ಗಮನ ಏನು ಕೊಡ್ರಿ ಅಂತಂದ್ರೆ, ಈ ಪಾಠನಾಗ ಬರುವಂತ ಪ್ರತಿಯೊಂದು ಸಂಕೇತಕ್ಕ ನಾವು ಯಾವ ಸಂಕೇತವನ್ನ ಕೊಡಾಕತ್ತೀವಿ, ಅದನ್ನ ಎದರಿಂದ ನಾವು ಡಿನೋಟ್ ಮಾಡಾಕತ್ತೀವಿ, ಅದನ್ನ ಮಾತ್ರ ನೀವು ಲಕ್ಷ್ಯಗೊಟ್ಟು ನೋಡ್ಕೋಬೇಕು. ಇಂತಹ ಒಂದು ಆವೇಶ ಅಂದ್ರೆ ಏನು ಅನ್ನೋದನ್ನ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಏನ್ ಮಾಡ್ರಿ ನೀವು, ಇದು ಆವೇಶ ಅಂತಂದ್ರೆ ಇದು ದ್ರವ್ಯದ ಒಂದು ಗುಣ ಅಂತ ನಾವು ಹೇಳಬಹುದು. ನೀವು 8th ಮತ್ತು 9th ಕ್ಲಾಸ್ ಒಳಗೆ ಕಲಿತೀರಿ. ದ್ರವ್ಯ ಅಂತಂದ್ರೆ ಏನು ಅಂದ್ರೆ ಸ್ಥಳವನ್ನು ಆಕ್ರಮಿಸುವ ಮತ್ತು ರಾಶಿಯನ್ನು ಹೊಂದಿರುವಂತಹ ವಸ್ತುವಿಗೆ ನೀವು ದ್ರವ್ಯ ಅಂತ ಹೇಳಿ ಅನ್ನಕತ್ತೀರಿ. ಹಾಗಾದ್ರೆ ದ್ರವ್ಯದಲ್ಲಿ ನೀವೆಲ್ಲ ಕಲ್ತಂಗ ದ್ರವ್ಯಗಳು ಪರಮಾಣುಗಳಿಂದ ಆಗ್ಯಾವ. ಪರಮಾಣು ಒಳಗ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳದಾವ ಅಂತೇಳಿ ಕಲಿತೀರಿ. ಪ್ರೋಟಾನ್ ಧನ ಆವೇಶವನ್ನು ಹೊಂದೈತಿ, ಎಲೆಕ್ಟ್ರಾನ್ ಋಣ ಆವೇಶವನ್ನ ಹೊಂದೈತಿ ಅನ್ನುವಂತಹ ಸಂಗತಿಯನ್ನ ನೀವು ಹಿಂದಿನ ತರಗತಿ ಒಳಗೆ ಕಲಿತೀರಿ. ಹೀಗಾಗಿ ಆವೇಶಗಳು ಒಟ್ಟಾರೆಯಾಗಿ 2 ಅದಾವ. ಒಂದು ಧನ ಆವೇಶ, ಮತ್ತೊಂದು ಋಣ ಆವೇಶ ಅಂತ ಹೇಳಿ ನಾವು ಕಲಿತೀವಿ. ಜೊತೆಗೆ ಧನ ಮತ್ತು ಧನ, ಹಾಗೆ ಋಣ ಮತ್ತು ಋಣ ಅಂದ್ರ ಸಜಾತೀಯ ಆವೇಶಗಳು. ಸಜಾತೀಯ ಆವೇಶಗಳು ಪರಸ್ಪರ ಸಂಪರ್ಕಕ್ಕೆ ಬಂದು ಅಂತಂದ್ರೆ ನೀವೆಲ್ಲ ಕಲಿತೀರಿ, ಇವುಗಳು ವಿಕರ್ಷಣೆಯನ್ನ ಮಾಡ್ತಾವ. ಸಜಾತೀಯ ಆವೇಶಗಳು ವಿಕರ್ಷಣೆಯನ್ನ ಮಾಡ್ತಾವ. ಹಾಗೆ ಧನ ಮತ್ತು ಋಣ ಆವೇಶಗಳು ಅಂತಂದ್ರ ವಿಜಾತೀಯ ಆವೇಶಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಇವೇನ್ ಮಾಡ್ತಾವ, ಆಕರ್ಷಣೆ ಮಾಡ್ತಾವ ಅನ್ನುವಂತಹ ವಿಷಯಗಳನ್ನ ನೀವು ಪ್ರೀವಿಯಸ್ ಕ್ಲಾಸ್ ಒಳಗೆ ಕಲಿತೀರಿ. ಹೀಗಾಗಿ ಇವನ್ನೆಲ್ಲ ಒಗ್ಗೂಡಿಸಿ ನಾವು ಆವೇಶ ಎಂದರೇನು ಅಂತ ಕೇಳಿದ್ರೆ, ಆವೇಶ ಅಂತಂದ್ರೆ ಇದು ದ್ರವ್ಯದ ಗುಣ. ದ್ರವ್ಯದ ಎಂಥ ಗುಣ ಅಂತಂದ್ರೆ ಸಜಾತಿ ಮತ್ತು ವಿಜಾತಿಯನ್ನು ಆಕರ್ಷಣೆ ವಿಕರ್ಷಣೆ ಮಾಡತಾವಲ್ರಿ. ಆವೇಶ ಅಂತಂದ್ರೆ ದ್ರವ್ಯದ ಆಕರ್ಷಿಸುವ ಮತ್ತು ವಿಕರ್ಷಿಸುವ ಗುಣಕ್ಕ ನಾವು ಆವೇಶ ಅಂತ ಹೇಳತ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ದ್ರವ್ಯದ ಆಕರ್ಷಿಸುವ ಮತ್ತು ವಿಕರ್ಷಿಸುವ ಗುಣಕ್ಕ ನಾವಿಲ್ಲಿ ಆವೇಶ ಅಂತೇಳಿ ಕರೆಯಾಕತ್ತೀವಿ. ಇಂತಹ ಒಂದು ಆವೇಶವನ್ನು ಎದುರಾಗ ಅಳಿತೀವಿ ನಾವು ಅಂತಂದ್ರೆ, ನಾ ಇಲ್ಲಿ SI ಮಾನದ ಬಗ್ಗೆ ಹೇಳಾಕತ್ತೀನಿ. ಆವೇಶದ SI ಏಕಮಾನ ಏನು ಅಂತಂದ್ರೆ ಅದಕ್ಕೆ ನಾವು ಕೂಲಾಮ್ ಅಂತ ಹೇಳಿ ಕರಿತೀವಿ. ಇದನ್ನ ಇಂಗ್ಲಿಷ್ C ಅಕ್ಷರದಿಂದ ನಾವು ಗುರುತು ಮಾಡ್ತೀವಿ. ಸೊ ಇಲ್ಲಿ SI ಮಾನ ಅಂತಂದ್ರೆ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಯೂನಿಟ್ ಅಂತ ನಾವು ಇದಕ್ಕೆ ಕರಿತೀವಿ. ಸೊ ಇದನ್ನ Q ಅಕ್ಷರದ ಸೂಚನೆ ಮಾಡ್ತೀವಿ. ಇದನ್ನು ಅಳೆಯುವಂತಹ ಏಕಮಾನಕ್ಕೆ ಕೂಲಮ್ ಅಂತೀವಿ. ಇದನ್ನ C ಅಕ್ಷರದಿಂದ ನಾವು ಸೂಚನೆ ಮಾಡ್ತೇವೆ ಇಂತಲ್ಲೇ. ಈ ಒಂದು ಆವೇಶ ಅತ್ಯಂತ ಸಣ್ಣ ಆವೇಶ, ಇಡೀ ಒಂದು ಯೂನಿವರ್ಸ್ ಒಳಗನ ಅತಿ ಸಣ್ಣ ಆವೇಶ ಎತ್ತರ ಮೇಲೆ ಐತಿ ಅಂತ ಕೇಳಿದ್ರೆ ಅದು 1 ಎಲೆಕ್ಟ್ರಾನ್ ಮೇಲೆ ಐತಿ. ಹಂಗಾರೆ ಎಲೆಕ್ಟ್ರಾನ್ ಆವೇಶ ಎಷ್ಟು ಅಂತಂದ್ರೆ 1.6 × 10⁻⁻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 ⁻
ಬಿಡ್ರಿ. 1 ಅಂಕದ ಪ್ರಶ್ನೆಗಳು ಬರ್ತೈತಿ. ಹಂಗಾರ ಎಲೆಕ್ಟ್ರಾನಿನ ಆವೇಶ ಎಷ್ಟು ಅಂದ್ರೆ 1.6 ಗುಣಿಸು 10 ಘಾತ -19. ಇಲ್ಲಿ 1 ಕೂಲಂನ ಆವೇಶ ಎಷ್ಟು ಅಂತ ಕೇಳಿದ್ರೆ, ಅಂದ್ರೆ 1 ಕೂಲಂ ಅಂದ್ರೆ ಎಷ್ಟು ಅಂತ ನಮ್ಮನ್ನ ಕೇಳಿದ್ರೆ ಲಕ್ಷ ಕೊಟ್ಟು ನೋಡ್ರಿ, 6 ಗುಣಿಸು 10 ಘಾತ 18 ಇಲೆಕ್ಟ್ರಾನುಗಳ ಆವೇಶ ಏನೈತಿ, ಇದಕ್ಕೆ ನಾವು 1 ಕೂಲಾಮ್ ಅಂತ ಹೇಳಿ ಕರಿತೀವಿ. ಸ್ವಲ್ಪ ನೋಡ್ರಿಲ್ಲೇ, 6 ಗುಣಿಸು 18 6 ಗುಣಿಸು 10 ಘಾತ 18 ಎಲೆಕ್ಟ್ರಾನ್ಗಳು ಏನದಾವ, ಅಷ್ಟು ಬೃಹತ್ ರಾಶಿಯ
ಎಲೆಕ್ಟ್ರಾನ್ ಮೇಲೆ ಏನು ಆವೇಶ ಐತಿ ಅವುಗಳ ಒಟ್ಟಾರೆ ಆವೇಶಕ್ಕೆ ನಾವೇನಂತೀವಿ 1 ಕೂಲಮ್ ಅಂತ ಹೇಳಿ ಕರಿತೀವಿ. ಅಂದ್ರೆ 1 ಕೂಲಮ್ ಅಂತಂದ್ರೆ ಇದು ಬಹಳ ದೊಡ್ಡ ಆವೇಶ, ಇದು ಬಹಳ ದೊಡ್ಡ ಆವೇಶ ಇದು. ಹೀಗಾಗಿ ನಾವೇನ್ ಮಾಡ್ತೇವಿ, ಸಣ್ಣ ಆವೇಶವನ್ನ ಸೂಚನೆ ಮಾಡಕ ನಾವಿಲ್ಲಿ 2 ವಸ್ತುಗಳನ್ನು ಹೇಳ್ತೀವಿ, 2 ಒಂದು ಸಂಗತಿಗಳನ್ನ ಹೇಳ್ತೀವಿ. ಒಂದು ಮಿಲಿ ಆಂಪಿಯರ್, ಇನ್ನೊಂದು ಮೈಕ್ರೋ ಆಂಪಿಯರ್ ಎಂದು ಸೂಚನೆ ಮಾಡ್ತೀವಿ. ಮಿಲಿ ಕೂಲಂಬ್ ಮತ್ತು ಮೈಕ್ರೋ ಕೂಲಂಬ್ದಿಂದ ನಾವು ಸೂಚನೆ ಮಾಡ್ತೇವೆ. ಮಿಲಿ ಕೂಲಂಬ್ ಅಂತಂದ್ರೆ 10⁻³ ಕೂಲಂಬ್ಗಳು, ಮೈಕ್ರೋ ಕೂಲಂಬ್ ಅಂತಂದ್ರೆ 10⁻⁻6 ಕೂಲಂಬ್ಗಳು. ಸಣ್ಣ ಆವೇಶಗಳನ್ನ ನಾವು ಮಿಲಿ ಮತ್ತು ಮೈಕ್ರೋ ಕೂಲಂಬ್ದಾಗಿ ಇಲ್ಲಿ ಅಳತೆಯನ್ನ ಮಾಡ್ತೀವಿ. ಹೀಗಾಗಿ ಒಟ್ಟಾರೆ ನೀವು 1 ಅಂಕದ ಪ್ರಶ್ನೆಗಳಿಗೆ ಈ 3 ಪಾಯಿಂಟ್ಗಳನ್ನ ನೆನಪಿಟ್ಟುಕೋರಿ. ಜೊತೆಗೆ ಯಾವುದರಿಂದ ಡಿನೋಟ್ ಮಾಡ್ತಾರ, ಅದನ್ನು ಅಳೆಯುವಂತಹ ಏಕಮಾನ ಯಾವುದು, ಅದನ್ನು ಯಾವ ಅಕ್ಷರದಿಂದ ಸೂಚನೆ ಮಾಡ್ತಾರ ಅನ್ನುವಂಥದನ್ನ ನೀವು ಪಾಯಿಂಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಇಲ್ಲಿ ನಿಮಗೆ ಹೊಸ ಹೊಸ ಒಂದು ಸಂಕೇತಗಳು ಬರೋದ್ರಿಂದ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದು ಗೊಂದಲ ಅನಿಸಿದ್ರು ನೀವು ರಿಪೀಟ್ ಆಗಿ ವಿಡಿಯೋ ನೋಡಿದ್ರೆ ನೀವು ಸುಲಭವಾಗಿ ಎಲ್ಲ ವಿಷಯಗಳನ್ನ ಇಲ್ಲಿ ಅರ್ಥ ಮಾಡ್ಕೋಬಹುದು. ಇನ್ನು ಮುಂದೆ ಬರುವಂತ ಕಾನ್ಸೆಪ್ಟ್ ಏನು ಅಂದ್ರೆ ಇಲ್ಲಿ ವಿದ್ಯುತ್ ಪ್ರವಾಹ ಅಂತ ಬರ್ತೈತಿ. ಹಂಗಾರೆ ವಿದ್ಯುತ್ ಪ್ರವಾಹ ಇದನ್ನ ನಾವು ಯಾವ ಅಕ್ಷರದಿಂದ ಸೂಚನೆ ಮಾಡ್ತೀವಿ ಅಂದ್ರೆ ಇದನ್ನ ಕ್ಯಾಪಿಟಲ್ ಐ ಅನ್ನುವಂತಹ ಅಕ್ಷರದಿಂದ ನಾವು ಸೂಚನೆ ಮಾಡ್ತೀವಿ. ಅಂದರೆ ವಿದ್ಯುತ್ ಪ್ರವಾಹ ಅಂದ್ರೆ ಏನು ಅಂತೇಳಿ ಒಂದು ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಳ್ಳೋಣ. ಇಮ್ಯಾಜಿನ್ ಏನ್ ಮಾಡ್ರಿ, ಇಲ್ಲಿ 2 ವಾಹಕಗಳದಾವ ಇಲ್ಲಿ. ಸೊ ಇವುಗಳ ಮೂಲಕ ನೋಡ್ರಿ, ಇದರ ಮೂಲಕ ಹಂಗ ಅನ್ಕೊಳ್ಳೋಣ ನಾವೀಗ 1 ಸೆಕೆಂಡ್ ಒಳಗ 10 ಕೂಲಂ ಆವೇಶಗಳು ಬರಾಕತ್ತಾವ. ಇಲ್ಲಿ 1 ಸೆಕೆಂಡ್ನ ಮೂಲಕ 20 ಕೂಲಂ ಆವೇಶಗಳ ಬರಾತಾವ ಅಂತ ಅನ್ಕೊಳ್ಳೋಣ. ಸೊ ಆವೇಶಗಳು ಮುನ್ನುಗ್ಗಾತಾವ, ಆವೇಶಗಳು ಹರ್ಯಾಕತ್ತಾವ, ಫ್ಲೋ ಆಗಕತ್ತಾವ. ಹೆಸರೇ ಹೇಳುವಂಗ ಇಲ್ಲಿ ಪ್ರವಾಹ ಅಂತೈತಿ. ಪ್ರವಾಹ ಅಂದ್ರೆ ಹರಿಯುವುದು, ಫ್ಲೋ ಆಗುವುದು ಅಂತ ಅರ್ಥ. ಹಂಗಾರೆ ಇಲ್ಲಿ 1 ಸೆಕೆಂಡ್ನಾಗ 10 ಕೂಲಂ ಆವೇಶ ಬರತಾವ, 1 ಸೆಕೆಂಡ್ನಾಗ 20 ಕೂಲಂ ಆವೇಶ ಬರತಾವ. ಹಂಗಾರೆ ಎದ್ರೊಳಗ ಹೆಚ್ಚಿನ ಆವೇಶಗಳು ಹರ್ಯಾತಾವ ಅಂತ ನಿಮ್ಮನ್ನ ಕೇಳಿದ್ರೆ ನೀವು ಸುಲಭವಾಗಿ ಹೇಳ್ತೀರಿ, ಇಲ್ಲಿ 1 ಸೆಕೆಂಡ್ನಾಗ ಏನು 20 ಕೂಲಂ ಆವೇಶಗಳ ಬರತಾವ, ಇಲ್ಲಿ ಆವೇಶಗಳ ಹರಿವು ಜಾಸ್ತಿ ಐತಿ ಅಂತ ಹೇಳ್ತೀರಿ. ಹಂಗಾರೆ ಹೆಂಗೆ ಹೇಳ್ತೀರ ಆವೇಶಗಳ ಹರಿವು ಅಂತಂದ್ರೆ ನೀವು ಸಮಯವನ್ನ ಗಣನೆಗೆ ತೆಗೆದುಕೊಳ್ತೀರಿ. ಇಲ್ಲಿ 1 ಸೆಕೆಂಡ್ನಾಗ 10 ಕೂಲಮ್ಮ, ಇಲ್ಲಿ 1 ಸೆಕೆಂಡ್ನಾಗ 20 ಕೂಲಮ್ಮ. ಹೀಗಾಗಿ ವಿದ್ಯುತ್ ಪ್ರವಾಹ ಅಂದ್ರೆ ಏನು ಅಂದ್ರೆ ಆವೇಶಗಳ ಹರಿವು. ನಾ ಇಲ್ಲಿ ಪಾಯಿಂಟ್ ಮಾಡ್ತೇನೆ ನೋಡ್ರಿ, ವಿದ್ಯುತ್ ಪ್ರವಾಹ ಅಂತಂದ್ರ ಆವೇಶಗಳ ಹರಿಯುವುದು. ಈ ಆವೇಶಗಳ ಹರಿಯುವ ದರಕ್ಕ, ಇದ್ರ ರೇಟಿಗೆ ನಾವೇನಂತೀವಿ, ವಿದ್ಯುತ್ ಪ್ರವಾಹ ಅಂತೇಳಿ ಕರಿತೀವಿ. ಹೀಗಾಗಿ ಒಂದು ಸುಲಭ ಸೂತ್ರವನ್ನ ನಾವಿಲ್ಲಿ ಬರೆಯೋಣ. ಸೊ ವಿದ್ಯುತ್ ಪ್ರವಾಹ ಅಂದ್ರೆ ಐ ಅಂತ ಹೇಳ್ತೀವಿ. ಐ ಅಂದ್ರೆ ಬರೆದ್ರಿ ನೀವು ಆವೇಶಗಳ ಹರಿಯೋದಂತ. ಹಂಗಾರೆ ಆವೇಶಗಳನ್ನ ಕ್ಯೂದಿಂದ ಡಿನೋಟ್ ಮಾಡ್ತೀರಿ, ಆಗಲೇ ಕಲಿತೀರಿ ನೀವು. ಇದ್ರ ದರ ಅಂತಂದಾಗ ನೋಡ್ರಿ, ನೀವು ಇಲ್ಲಿ ಸಮಯವನ್ನ ಗಣನೆಗೆ ತೆಗೆದುಕೊಂಡಾಗ ನಿಮಗೆ ಗುರುತಾಗೈತಿ ಎದ್ರಾಗ ಆವೇಶಗಳು ಹೆಚ್ಚದಾವ, ಇದ್ರಾಗ ವಿದ್ಯುತ್ ಪ್ರವಾಹ ಹೆಚ್ಚೈತಿ ಅಂತ ಗುರುತಾಗತೈತಿ. ಹಂಗಾರೆ ನಾ ಏನ್ ಬರಿತೀನಿ ಇಲ್ಲಿ, ಐ ಈಸ್ ಈಕ್ವಲ್ ಟು Q/T ಅನ್ನುವಂತಹ ಸೂತ್ರ ನಮಗೆ ಸಿಗ್ತೈತಿ. ಹಂಗಾರ ಎಷ್ಟು ಸಮಯದಲ್ಲಿ ಎಷ್ಟು ಆವೇಶಗಳು ಬರತಾವ ಅದಕ್ಕೆ ನಾವೇನಂತೀವ್ರಿ, ವಿದ್ಯುತ್ ಪ್ರವಾಹ ಅಂತೇಳಿ ಕರಿತೀವಿ. ಇಂತಹ ಒಂದು ವಿದ್ಯುತ್ ಪ್ರವಾಹದ SI ಮಾನ, ಇದರ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಯೂನಿಟ್ ಏನಪ್ಪಾ ಅಂತಂದ್ರೆ ಇದಕ್ಕೆ ಆಂಪಿಯರ್ ಅಂತೇಳಿ ನಾವು ಕರಿತೀವಿ. ಇದನ್ನ ನಾವು ಕ್ಯಾಪಿಟಲ್ ಎ ದಿಂದ ಸೂಚನೆ ಮಾಡ್ತೀವಿ. ಸೊ SI ಮಾನ ವಿದ್ಯುತ್ ಪ್ರವಾಹದ ಏನು ಅಂತಂದ್ರೆ ಆಂಪಿಯರ್ ಅಂತ ಹೇಳ್ತೀವಿ. ಇಲ್ಲೊಂದು ಪ್ರಶ್ನೆ ಬರ್ತೈತಿ, ಆಂಪಿಯರ್ ಅಂದ್ರೆ ಏನು ಅಂತ ಬರ್ತೈತಿ. ಸೊ ಈ ಸೂತ್ರದ ಆಧಾರದ ಮೇಲೆ ನಾವು ಆಂಪಿಯರ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಇಲ್ಲ ಇತರ ಏಕಮಾನ ಬರೀತೀವಿ ನೋಡ್ರಿ. ಐ ಅನ್ನ ನಾವು ಆಂಪಿಯರ್ನಾಗ ಅಳತೆ ಮಾಡ್ತೀವಿ, ಕ್ಯೂ ಅನ್ನ ಕೂಲಂನಾಗ ಅಳತೆ ಮಾಡ್ತೀವಿ, ಡಿವೈಡೆಡ್ ಬೈ ಟಿ ಅನ್ನ ಸೆಕೆಂಡ್ನಾಗ ಅಳತೆ ಮಾಡ್ತೀವಿ. ಇಲ್ಲಿ ಏನ್ ಮಾಡೀನಿ ಅಂತಂದ್ರೆ ಈ ಸೂತ್ರದಾಗ ಬರುವಂತಹ ಏನ್ ಸಂಕೇತ ಅದಾವ
ಇವುಗಳ SI ಏಕಮಾನಗಳನ್ನ ಬರೆದ್ದೇನೆ. ಇಲ್ಲಿ 1 ಆಂಪಿಯರ್ ಅಂದರೆ ಏನು ಅಂತ ಕೇಳಿದ್ರು ಅಂತಂದ್ರೆ ಯಾವತ್ತು ಕಂಠಪಾಠ ಮಾಡಕ್ ಹೋಗ್ಬೇಡ್ರಿ, ಸುಲಭವಾಗಿ ಅರ್ಥ ಮಾಡ್ಕೊರಿ. 1 ಆಂಪಿಯರ್ ಅಂತಂದ್ರೆ 1 ಸೆಕೆಂಡಿನಲ್ಲಿ 1 ಕೂಲಂ ಆವೇಶಗಳು ಹರಿದ್ರೆ ಅದಕ್ಕೆ 1 ಆಂಪಿಯರ್ ಅಂತ ಹೇಳಿ ಕರಿತೀವಿ. ಮತ್ತೊಮ್ಮೆ ಹೇಳ್ತೇನೆ, 1 ಸೆಕೆಂಡಿನಲ್ಲಿ 1 ಕೂಲಂ ಆವೇಶಗಳು ಹರಿದ್ರೆ ಅದಕ್ಕೆ 1 ಆಂಪಿಯರ್ ಅಂತ ನಾ ಹೇಳ್ತೀನಿ. ನೀವೇ ಇಮ್ಯಾಜಿನ್ ಮಾಡ್ರಿ, 1 ಆಂಪಿಯರ್ ಅಂದ್ರೆ ಏನಪ್ಪ ಇದ್ರ ಫೀಲ್ ಹೆಂಗ್ ಮಾಡೋದು, 1 ಆಂಪಿಯರ್ನ ಯಾವ ರೀತಿ ನಾವು ಗುರುತು ಹಿಡಿಬಹುದು ಅಂದ್ರೆ, ನಿಮ್ಮ ಮನ್ಯಾಗಿರುವಂತಹ ವಿದ್ಯುತ್ ಉಪಕರಣಗಳ ಸಾಕೆಟ್ ಅನ್ನು ನೋಡ್ರಿ ಒಂದ್ಸಲ. ಈಗ ಉದಾಹರಣೆಗೆ ಇಸ್ತ್ರಿ ಪೆಟ್ಟಿಗೆಯ ಸಾಕೆಟ್ ಮೇಲೆ 6 ಆಂಪಿಯರ್ ಅಂತ ಐತಿ, ಪ್ಲಗ್ ಐತಿಲ್ರಿ ಸಾಕೆಟ್, ಅದ್ರ ಮೇಲೆ 6 ಆಂಪಿಯರ್ ಅಂತ ಐತಿ. ಹಂಗಾರೆ 6 ಆಂಪಿಯರ್ ಅಂದ್ರೆ ಏನ್ ನೋಡ್ರಿ, 1 ಸೆಕೆಂಡ್ನಾಗ 1 ಕೂಲಂ ಬಂದ್ರೆ 1 ಆಂಪಿಯರ್, 1 ಸೆಕೆಂಡ್ನಾಗ 6 ಕೂಲಂ ಆವೇಶಗಳು ಫ್ಲೋ ಆದ್ರೆ ಅದಕ್ಕೆ ನಾವು 6 ಆಂಪಿಯರ್ ಅಂತ ಹೇಳಿ ಕರಿತೀವಿ. ಹಾಗೆ ನೀರು ಕಾಸೋ ಕಾಯಿಲ್ ಏನೈತಿಲ್ರಿ ಅದ್ರ ಮೇಲೆ 16 ಆಂಪಿಯರ್ ಅಂತ ಬರ್ದಿರ್ತಾರ. ಹಂಗಾರೆ 16 ಆಂಪಿಯರ್ ನೀವು ಹೇಳ್ತೀರಿ, ಈಗ 1 ಸೆಕೆಂಡ್ನಾಗ 16 ಕೂಲಂ ಆವೇಶಗಳು ಬಂದ್ರೆ ಅದಕ್ಕೆ 16 ಆಂಪಿಯರ್ ಅಂತಾರ. ಹಂಗಾರೆ ಈಗ ಆಂಪಿಯರ್ನು ಫೀಲ್ ಮಾಡಬಹುದು. ಒಂದು ಇಸ್ತ್ರಿ ಪೆಟ್ಟಿಗೆಯೊಳಗ 6 ಆಂಪಿಯರ್ ಅಂತ ಬರ್ದಾರಂತಂದ್ರ ಹಂಗಾರೆ ಇಸ್ತ್ರಿ ಪೆಟ್ಟಿಗೆಯೊಳಗೆ ಎಷ್ಟು ಪ್ರಮಾಣದ ವಿದ್ಯುತ್ ಬರಾತತಿ ಅಂತೇಳಿ ಅದು ನೀವು ಮುಟ್ಟಿ ನೋಡ್ರ ಗೊತ್ತಾಕತಿ, ಬೃಹತ್ ಪ್ರಮಾಣದ ವಿದ್ಯುತ್ ಅಲ್ಲೇ ಬರಾಕತ್ತತಿ ಅಂತ ಅರ್ಥ ಆಕತಿ ನಿಮಗೆ. ಹಾಗೆ ಚಾರ್ಜರ್ ಮೇಲೆ, ಮೊಬೈಲ್ ಚಾರ್ಜರ್ ಮೇಲೆ ಕೆಲವೊಂದ್ರ ಮೇಲೆ 2 ಆಂಪಿಯರ್ ಅಂತ ಐತಿ, ಕೆಲವೊಂದ್ರ ಮೇಲೆ 3 ಆಂಪಿಯರ್ ಅಂತ ಇರ್ತೈತಿ. ಹಾಗಾದ್ರೆ ಆಂಪಿಯರ್ ಅಂದ್ರೆ ಎಷ್ಟು ಪ್ರಮಾಣದ ವಿದ್ಯುತ್ ಅಂತ ಹೇಳಿ ನೀವು ಕಲ್ಪನೆ ಮಾಡ್ಕೋಬಹುದು. ಹೀಗಾಗಿ ಆಂಪಿಯರ್ ಕೂಡ ಏನು ಅಂದ್ರೆ ಇದು ಕೂಡ ಒಂದು ದೊಡ್ಡ ಅಳತೆ. ಇದು ಅದಕ್ಕೆ ನಾವು ಸಣ್ಣ ಪ್ರಮಾಣದ ಅಳತೆ ಹೆಂಗ್ ಮಾಡ್ತೇವೆ ಅಂದ್ರೆ ಇದನ್ನು ಕೂಡ ನಾವು ಮಿಲಿ ಆಂಪಿಯರ್ ಮತ್ತು ಮೈಕ್ರೋ ಆಂಪಿಯರ್ನಾಗ ಅಳತೆ ಮಾಡ್ತೀವಿ. ಮಿಲಿ ಆಂಪಿಯರ್ ಅಂದ್ರೆ 10⁻³ ಆಂಪಿಯರ್ ಮತ್ತು ಮೈಕ್ರೋ ಆಂಪಿಯರ್ ಅಂದ್ರೆ 10⁻⁻6 ಆಂಪಿಯರ್ ಆಕತಿ. ಇವುಗಳನ್ನ ನೆನಪಿಟ್ಟುಕೋರಿ, ಯಾಕಂದ್ರೆ ಇತರ ಮೇಲೆ ನಾವು ಮುಂದೆ ಲೆಕ್ಕಗಳನ್ನ ಬಿಡಿಸೋಣ. ಲೆಕ್ಕ ಬಿಡಿಸುವಾಗ ಏನಾಕತ್ತಪ್ಪ ಅಂದ್ರೆ ಕೆಲವೊಂದು ಅನ್ವಯಿಕ ಲೆಕ್ಕಗಳನ್ನ ಕೇಳ್ತಾರ, ಅವಾಗ ನಿಮಗೆ ಇದು ಗೊತ್ತಿರಬೇಕು. ಇಂತಹ ಒಂದು ವಿದ್ಯುತ್ ಪ್ರವಾಹವನ್ನ ಅಳೆಯುವಂತಹ ಸಾಧನ ಯಾವುದು ಅಂತಂದ್ರೆ ಅದಕ್ಕೆ ನಾವು ಅಮ್ಮೀಟರ್ ಅಂತ ಹೇಳಿ ಕರಿತೀವಿ. ವಿದ್ಯುತ್ ಪ್ರವಾಹವನ್ನ ಅಳೆಯುವ ಸಾಧನಕ್ಕೆ ನಾವು ಅಮ್ಮೀಟರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಏಕಮಾನ ಮತ್ತು ಸಾಧನಗಳು ನಿಮ್ಮ ಪರೀಕ್ಷಾ ಸಂದರ್ಭದಾಗ ನಿಮಗೆ ಬಹಳಷ್ಟು ಗೊಂದಲ ಉಂಟು ಮಾಡ್ತಾವ. ಏಕಮಾನ ಅಂದ್ರೆ ಆಂಪಿಯರ್, ಅಳೆಯುವ ಸಾಧನ ಕೇಳಿದ್ರೆ ಅದು ಅಮ್ಮೀಟರ್. ಅಮ್ಮೀಟರ್ನ ನಾವು ಇದರ ಮಂಡಲ ಸಂಕೇತ ಹೆಂಗ್ ಬರಿತೇವೆ ಅಂದ್ರೆ ಈ ರೀತಿಯಾಗಿ ಇದರ ಮಂಡಲ ಸಂಕೇತವನ್ನ ನಾವು ಬರಿತೇವೆ. ಇದರ ಮಂಡಲ ಸಂಕೇತ ಅಂದ್ರೆ ಏನು ಅಂತ ಹೇಳಿ ನಾನು ಮುಂಬರುವಂತಹ ವಿಡಿಯೋದಾಗ ನಿಮಗೆ ಹೇಳ್ತೀನಿ. ಜೊತೆಗೆ ಅಮ್ಮೀಟರ್ನ ಸರಣಿ ಒಳಗ ಜೋಡಿಸ್ತಾರೆ ಯಾವಾಗಿರ್ಲು. ಇವು ಬಹಳ ಇಂಪಾರ್ಟೆಂಟ್ ರೀ. ಅಮ್ಮೀಟರ್ನ ಸರಣಿ ಕ್ರಮದಾಗ ಜೋಡಿಸ್ತಾರೆ. ಸೊ ಸರಣಿ ಅಂದ್ರೆ ಏನು ಮತ್ತು ಸಮಾಂತರ ಅಂತ ಮುಂದೆ ಬರ್ತೈತಿ, ಹಂಗಂದ್ರೆ ಏನು ಅಂತ ಕೂಡ ನಿಮಗೆ ನಾನು ಮುಂದೆ ಬರುವಂತ ವಿಡಿಯೋದಾಗ ಹೇಳ್ತೀನಿ. ಹೀಗಾಗಿ ವಿದ್ಯುತ್ ಪ್ರವಾಹ ಮತ್ತು ಏನ್ರಿ ಆವೇಶಗಳ ಬಗ್ಗೆ ಇವತ್ತಿನ ವಿಡಿಯೋದಾಗ ನೀವು ಇಲ್ಲಿ ತಿಳ್ಕೊಂಡಿರಿ. ಇದ್ರೊಳಗೆ ಏನಾರ ಗೊಂದಲ ಇತ್ತು ಅಂದ್ರೆ ವಿಡಿಯೋವನ್ನು ರಿಪೀಟ್ ಮಾಡಿ ನೋಡ್ರಿ. ಅಷ್ಟು ಮೀರಿ ನಿಮ್ಗೆ ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿದ್ರೆ ನಾನು ಅದರ ಬಗ್ಗೆ ವಿವರಣೆ ಕೊಡುವಂತ ಪ್ರಯತ್ನವನ್ನ ಮತ್ತೆ ಮಾಡ್ತೀನಿ. ಇನ್ನು ಮುಂದಿನ ವಿಡಿಯೋದಾಗ ನಾವೇನ್ ಮಾಡೋಣ್ರಿ, ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ಬಿಡಿಸೋಣ. ಇದರ ಲೆಕ್ಕಗಳು ಬಹಳಷ್ಟು ಬರ್ತಾವ. ಸೊ ಲೆಕ್ಕಗಳನ್ನ ನಾವು ಮುಂದಿನ ವಿಡಿಯೋದಾಗ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ತಾವೆಲ್ಲ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.